ಕಾಲೇಜಪ್ಪ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸುಜಿಕಾ ಬೀಟ್ಸ್ ನ್ಯೂಮರಾಲಜಿ ಲೈವ್ ಇಂಟ್ರಾಕ್ಷನ್ ವಿತ್ ಕಾಲೇಜಪ್ಪಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾವು ನ್ಯೂಮರಾಲಜಿ ಲೈವ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಈ ಲೈವಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಹೆಸರನ್ನು ನೀವು ಮೆಸೇಜ್ ಮಾಡಿ. ಯಾರು ಮೆಸೇಜ್ ಮಾಡ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋದು ನನ್ನ ಒಂದು ಥಿಯರಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ನ ನೀವು ಮಾಡ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಹೆಸರನ್ನು ಇಲ್ಲಿ ಮೆಸೇಜ್ ಮಾಡೋದನ್ನು ಮರಿಬೇಡಿ. ಸೊ ಮೆಸೇಜ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಆನ್ ಸ್ಪಾಟಲ್ಲೇ ಫಸ್ಟ್ ಕಮ್ ಫಸ್ಟ್ ಸರ್ವಲ್ಲಿ ಲಿಸ್ಟ್ ಮಾಡ್ಕೋತಾ ಅದು ಒಬ್ಬೊಬ್ಬರದ್ದೇ ಹೇಳ್ಕೊತಾ ಹೋಗ್ತಿರ್ತೀನಿ. ಮೊದಲಿಗೆ ನಿತನ್ ಜೈನ್ ಅವರು ನನ್ನ ಇದು ಮೆಂಬರ್ಶಿಪ್ನ ತೆಗೆದುಕೊಂಡಿದ್ದಾರೆ, ಸುದೀಕ್ಷಾ ಸಿಲ್ವರ್ ಮೆಂಬರ್ಶಿಪ್ಪು. ಥ್ಯಾಂಕ್ ಯು ವೆರಿ ಮಚ್ ನಿತನ್ ಜೈನ್ ಅವರೇ, ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಸದಾ ಇದೇ ಥರ ಇರಲಿ ಅಂತ ನಾನು ಇದು ಮಾಡ್ಕೋತೀನಿ. ಸೊ ಮತ್ತೆ ಯಾಕೆ ತಡ, ಬನ್ನಿ ಆಗಿದ್ದರೆ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಡಿಸ್ಕ್ಲೇಮರಿ. ಸೊ ಲೈವು ನಾನೇನು ಇದು ಮಾಡ್ತಿದ್ದೀನಿ, ಇದು ನ್ಯೂಮರಾಲಜಿ ಲೈವು ನಂಬಿಕೆ ಆಧಾರದ ಮೇಲೆ ಇರುವಂಥದ್ದು. ಸೊ ಇಲ್ಲಿ ಯಾರ ಮೇಲೆ ಕೂಡ ನಾನು ಒತ್ತಡ ಅದು ಮಾಡಿ ಇದು ಮಾಡಿ ಅಂತ ನಾನು ಹೇಳೋದಿಲ್ಲ. ಸೊ ಯಾವ ದೈವದ ಬಗ್ಗೆ ಆಗಿರಲಿ ಅಥವಾ ಧರ್ಮದ ಬಗ್ಗೆ ಆಗಲಿ ನಾನು ಖಂಡಿತವಾಗ್ಲೂ ನಾನು ಇಲ್ಲಿ ಮಾತಾಡೋದಿಲ್ಲ. ಆಮೇಲೆ ಒಂದು ವಿಷಯ ನಾನು ಕ್ಲಾರಿಟಿ ಕೊಡ್ತೀನಿ, ನಾನಿಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿ ಪಾಸಿಟಿವ್ ಆಗಿ ಹೇಳ್ತೀನಿ ಹೊರತು ಯಾವುದೇ ನೆಗೆಟಿವ್ನ ಹೇಳೋದಿಲ್ಲ. ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಸೊ ಇವ್ರು ಏನು ಹೇಳ್ಬಿಡ್ತಾರೋ ಏನೋ ಆ ಥರ ಏನು ಥಿಂಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮನ್ನ ಇಲ್ಲಿ ಮೆಸೇಜ್ ಮಾಡ್ಬೋದು ಧೈರ್ಯವಾಗಿ. ಮತ್ತು ನಾನು ಯಾವುದೇ ನ್ಯೂಮರಾಲಜಿಸ್ಟು ಅಲ್ಲ, ಆಸ್ಟ್ರಾಲಜರು ಅಲ್ಲ. ನಾನೊಬ್ಬ ಸಂಖ್ಯಾಶಾಸ್ತ್ರ ವಿಶ್ಲೇಷಕ ಅಷ್ಟೇ. ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಕ್ಯಾರೆಕ್ಟರ್ ಮತ್ತು ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ಇದು ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಜನ್ಮ ದಿನಾಂಕ ಮತ್ತು ಹೆಸರು ಎರಡೂ ಟ್ಯಾಲಿ ಆಗಲೇಬೇಕು. ಟ್ಯಾಲಿ ಆದಾಗ ಆವಾಗ ನಿಮ್ಮ ಲೈಫಲ್ಲಿ ಹೇಳಿಕೆ ಆಗಿರ್ಬೋದು ಮತ್ತು ಕೆಲವು ನಿಮ್ಮ ಲಕ್ಕು, ಈ ಟರ್ನಿಂಗ್ಸು ಇವೆಲ್ಲ ಬರ್ತವೆ. ಸೊ ನಿಮ್ಮ ಲೈಫಲ್ಲಿ ಏರುಪೇರು ಆಗ್ತಿದ್ರೆ, ಸೊ ಅಕಸ್ಮಾತ್ ಕೈ ಹಿಡಿದ ಕೆಲಸ ಆಗ್ತಾಯಿಲ್ಲ, ಸೊ ಸ್ಟಾಪ್ ಆಗ್ತಾ ಇದೆ, ಈ ಥರದ್ದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಎರಡೂ ಚೆಕ್ ಮಾಡಿ, ಎರಡೂ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇದೇ ಥರ ನೀವು ಮಾಡ್ಬೋದು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ನ ನೀವು ಇಲ್ಲಿ ಮಾಡ್ಬೋದು ಅಂತಂದರೆ ಆನ್ ಸ್ಪಾಟಲ್ಲೇ ನಾನು ಹೇಳ್ತೀನಿ, ಫ್ರೀ ಆಫ್ ಕಾಸ್ಟಲ್ಲಿ. ಮತ್ತು ನನಗೆ ಯಾವುದೇ ಕನ್ಸಲ್ಟೆನ್ಸಿ ಅಂತೂ ಇರೋದಿಲ್ಲ, ಎಲ್ಲ ಏನಿದ್ರು ಲೈವಲ್ಲೇನು ಅಷ್ಟೇ ಇರುತ್ತೆ.